14ನೇ ವಯಸ್ಸಿನಲ್ಲಿಯೇ ಮನೆ ಬಿಟ್ಟಂತಹ ವ್ಯಕ್ತಿ उत्तर प्रदेश से आए हुए हैं, लेकिन आपका जो कदर है, आपका जो ख्याति है, वो हिमालय तक पहुंचा है। कैलाश जी, आपका बहुत बहुत स्वागत है। मेरा और कैलाश जी का मुलाकात हुआ था अहमदाबाद में जब मैंने उनको देखा, जब कैलाश जी ने मुझे बोला था भाई आपके गाँव में आऊंगा और गुरुवे निन्नाट बल्लौर्यारो ಶಿವನೇ ನಿನ್ನಾಟವಲ್ಲ ಯಾರ್ಯಾರೋ ಶಿವನೇ ನಿನ್ನಾಟವಲ್ಲ ಯಾರ್ಯಾರೋ ಕಾರಾಮ್ ದಾನೇನವರು ಬಂದಿದ್ರ ಕುಸ್ತಿ ಆಟಾಡಕ್ಕೆ ಬರ್ಬೇಕಾಗಿ ನಾನು ಲಕ್ಷ್ಮಣ್ ಕಡಿಕೊಪ್ಪ ಒಂದನೇ ನಂಬರ್ ಕುಸ್ತಿ ಆದಷ್ಟು ಬೇಗ ತಯಾರಾಗಿ ಗಣದ ಹತ್ರ ಬಂದಿರಬೇಕು. ಒಂದನೇ ನಂಬರ್ ಕುಸ್ತಿ ಹಣಾಹಣಿ 2 ವರ್ಷಗಳ ಹಿಂದೆ ಹಣಾಹಣಿ 1 ತಾಸು ಸುದೀರ್ಘವಾದ 1 ತಾಸು ಹಣಾಹಣಿಯನ್ನು ನಡೆಸಿದ್ರು. ಆ ಕುಸ್ತಿಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ. ಅದೇ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಹಳ ದಿನದ ಬೇಡಿಕೆ ಇತ್ತು. ಯಾಕೆಂದರೆ ಇಲ್ಲಿ ಒಂದು ಎಕೋಕಾರ್ಡಿಯೋಗ್ರಾಮ್ ಒಂದು ಮಿಷಿನ್ ಇರಲಿಲ್ಲ. ಯಾಕೆಂದರೆ ಹೃದಯದ ತಪಾಸಣೆಗೆ ಎಕೋಕಾರ್ಡಿಯೋಗ್ರಾಮ್ ಚೆಕಪ್ಪು ಬಹಳ ಮುಖ್ಯ. ಯಾಕೆಂದರೆ ಎಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಎಕೋ ಟೆಸ್ಟ್ ಬೇಕಾಗುತ್ತೆ. ಅಂದರೆ ಹೃದಯದ ಶಕ್ತಿ ಹೇಗಿದೆ, ಹೃದಯದ ಫಂಕ್ಷನ್ ಹೇಗಿದೆ, ಹೃದಯದ ಬಾಗಿಲುಗಳು ಸರಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಏನಾದರೂ ಹೃದಯದ ಕಾಯಿಲೆ ಇದ್ದರೆ ಅದು ಕಾಯಿಲೆ ಡಯಾಗ್ನೋಸಿಸ್, ಕಾಯಿಲೆ ಪತ್ತೆ ಹಚ್ಚಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಪತ್ತೆ ಹಚ್ಚಿದ ಮೇಲೆ ಇದಕ್ಕೆ ಏನಾದರೂ ಮುಂದೆ ಯಾವ ರೀತಿ ಚಿಕಿತ್ಸೆ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಕೂಡ ಇದು ಹೇಳುತ್ತೆ. ಅಂದರೆ ಈಗಲೇ ಚಿಕಿತ್ಸೆ ಬೇಕಾ, ಅಥವಾ ಇದಕ್ಕೆ ಯಾವ ರೀತಿ ಆಪ್ರೇಷನ್ ಬೇಕು, ಇದಕ್ಕೇನು ವ್ಯಾಲ್ ರಿಪ್ಲೇಸ್ಮೆಂಟ್ ಬೇಕಾ, ಅಥವಾ ಇದು ಏನಾದರೂ ಮುಂದೆ ಏನೋ ಹೃದಯದಲ್ಲಿ ರಂಧ್ರಗಳಿದ್ರೂ ಕೂಡ ಇದರಲ್ಲಿ ಪತ್ತೆ ಹಚ್ಬೋದು, ಅಥವಾ ಹೃದಯ ಸುತ್ತ ನೀರು ಸೇರ್ಕೊಂಡಿದ್ರು ಕೂಡ ಪತ್ತೆ ಹಚ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂಥ ಇದು ಅನುಕೂಲತೆ ಯಾವುದಪ್ಪ ಅಂದರೆ, ಈಗ ಬೇರೆ ಆಪ್ರೇಷನ್ ಮಾಡೋಂಥವ್ರಿಗೆ, ಈ ಕೆಲವ್ರಿಗೆ ಹರ್ನಿಯಾ ಆಪ್ರೇಷನ್ ಮಾಡಬೇಕು, ಅಥವಾ ಇನ್ನು ಕೆಲವ್ರಿಗೆ ಗಾಲ್ ಬ್ಲಾಡರ್ ಅಬ್ಡಾಮಿನಲಲ್ಲಿ ಏನಾದರೂ ಆಪ್ರೇಷನ್ ಮಾಡಬೇಕು, ಅಥವಾ ಮೂಳೆ ಆಪ್ರೇಷನ್ ಮಾಡಬೇಕು. ಅದಕ್ಕೆ ಮೊದಲು ಅನಸ್ತಟಿಸ್ಟು, ಅರವಳಿಕೆ ತಜ್ಞರು ಹೃದಯದ ಚೆಕಪ್ ಮಾಡಿಸ್ಕೊಬನ್ನಿ ಅಂತ ಕಳಿಸ್ತಾರೆ. ಸೊ ಅದಕ್ಕೋಸ್ಕರ ಈ ಎಕೋ ಟೆಸ್ಟ್ ಏನಾಗ್ತಾ ಇತ್ತು, ಬೇರೆ ಕಡೆ ಕಳಿಸ್ತಾ ಇದ್ರು. ಇವತ್ತು ಈ ನಮ್ಮ ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲೇ ಈ ಫೆಸಿಲಿಟಿ ಇರೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಒಂದು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅನುಕೂಲ ಆಗುತ್ತೆ. ಎರಡನೇದು, ಈ ಆಪ್ರೇಷನ್ಸು ಮಾಡಲಿಕ್ಕೆ ಫಿಟ್ನೆಸ್ ಕೇಳ್ತಾರೆ, ಹೃದಯದ ಶಕ್ತಿ ಸರಿ ಇದೆಯಾ ಅಂತ. ಸೊ ಅದಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ. ಹೀಗಾಗಿ ಇವತ್ತು ಇದನ್ನು ನಮ್ಮ ಕೆನರಾ ಬ್ಯಾಂಕ್ನ ಕ್ಯಾನ್ಫಿನ್ ಹೋಮ್ ಅವರು ಇದನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ಯಾನ್ಫಿನ್ ಹೋಮ್ನ ಇವತ್ತು ರಾಘವೇಂದ್ರ ಅಜಿತ್ ಪಾಟೀಲು ಮತ್ತು ರಾಘವೇಂದ್ರ ಬಂದಿದ್ದಾರೆ, ಅವರನ್ನು ಅಭಿನಂದಿಸ್ತೇನೆ. ಇವತ್ತು CSR ಮೂಲಕ ಇದಕ್ಕೆ ಟೆಕ್ನಿಷಿಯನ್ನು ಬೇಕಾಗುತ್ತೆ. ಇಲ್ಲಿ ವೈದ್ಯರುಗಳು ಒಬ್ಬರಿಗೆ ತರಬೇತಿ ತೆಗೆದುಕೊಂಡಿದ್ದಾರೆ, ಇಲ್ಲಿ ಫಿಸಿಷಿಯನ್ನು. ಇದ್ರ ಜೊತೆಗೆ ನಿರಂತರವಾಗಿ ಟೆಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಕ್ವಾಲಿಫೈಡ್ ಟೆಕ್ನಿಷಿಯನ್ ಬೇಕಾಗುತ್ತೆ. ಆ ಟೆಕ್ನಿಷಿಯನ್ ಕೂಡ ನಾವು ನೇಮಕಾತಿ ಮಾಡಿದ್ದೇವೆ. ಹೌದು, ಅನುಕೂಲ. ಈಗ ಇನ್ನೂ ಮಾತಾಡಿಲ್ಲ, ನಾನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಜೊತೆ ಮಾತಾಡ್ತೇನೆ. ಯಾಕೆಂದರೆ ಇದು ಖಾಸಗಿ ಆಸ್ಪತ್ರೆಗಳಲ್ಲಿ ಇದು 1,000ದಿಂದ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಕೋ ಟೆಸ್ಟಿಗೆ. ಅದರಿಂದ ಇಲ್ಲಿ ಏನಾದರೂ BPL ಪೇಷಂಟ್ಸ್ಗೆ ಅಂದರೆ ನಾಮಿನಲ್ ಆಗಿ ಒಂದು 100 ರೂಪಾಯಿ ಫಿಕ್ಸ್ ಮಾಡೋಂಥದ್ದು, ಅಥವಾ APL ಪೇಷಂಟ್ಸ್ಗೆ ಒಂದು 200 ರೂಪಾಯಿ ಫಿಕ್ಸ್ ಮಾಡೋಂಥದ್ದು. ಸಪೋಸ್ BPL ಪೇಷಂಟ್ಸ್ಗೆ 100 ರೂಪಾಯಿ ಕೊಡೋಕ್ಕಾಗದೇ ಇದ್ದರೆ ಅದನ್ನು ಉಚಿತವಾಗಿ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಹಣಕ್ಕೋಸ್ಕರ ಯಾವುದೇ ಎಕೋ ಟೆಸ್ಟು ಅದರಿಂದ ವಂಚಿತರಾಗಬಾರ್ದು, ಆ ರೀತಿ ಮಾಡ್ತೀವಿ. ಅಲ್ಲ, 2D ಎಕೋ, ಕಲರ್ ಡಾಪ್ಲರ್ ಎಕೋ.
ಕಲರ್ ಡಾಪ್ಲರ್ ಎಕೋ ಮತ್ತೊಮ್ಮೆ ನಾನು ಕ್ಯಾನ್ಫಿನೋಮ್ನ ಅಭಿನಂದಿಸ್ತೇನೆ. ಯಾಕೆಂದರೆ ಇದು ಸುಮಾರು 16-17 ಲಕ್ಷ ರೂಪಾಯಿ ವೆಚ್ಚದ ಈ ಇದು ಲೇಟೆಸ್ಟ್ ಎಕೋಕಾರ್ಡಿಗ್ರಫಿ ಈ ಎಕ್ವಿಪ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಅವರಿಗೆ ಎಲ್ಲ ಜಿಲ್ಲಾ ಆಸ್ಪತ್ರೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸ್ತೇನೆ. ಇದನ್ನು ನಾವು ಮೂಲತಃವಾಗಿ ರೋಟ್ರಿ ಮೂಲಕ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ. ಬೆಂಗಳೂರು ರೋಟ್ರಿ ಶ್ರೀನಿವಾಸ್ ಮೂರ್ತಿ ಅವರು ಅವ್ರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದಾಗ ಇಲ್ಲ ನಾನು ಕ್ಯಾನ್ಫಿನೋ ಮೂಲಕ ಇದನ್ನು CSRDL ಕೊಡಿಸ್ತೀನಿ ಅಂತ ಹೇಳಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮೂರ್ತಿ ಅವರಿಗೆ, ರೊಟೇರಿಯನ್ ಶ್ರೀನಿವಾಸ್ ಮೂರ್ತಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಮಾತಾಡ್ತೇನೆ.